के कल्याण की। धर्म अधर्म आदि अनंत सत्य असत्य कलेश कलंक स्वार्थ की कथा परमार्थ की। ಮಹಾಭಾರತವು ಪ್ರಾಚೀನ ಭಾರತೀಯ ಮಹಾಕಾವ್ಯವಾಗಿದ್ದು, ಇದು ಪಾಂಡವರು ಮತ್ತು ಕೌರವರ ಎರಡು ಗುಂಪುಗಳ ಸೋದರ ಸಂಬಂಧಿಗಳ ಕಥೆಯನ್ನು ಹೇಳುತ್ತದೆ. ಗಂಗೆಯನ್ನು ಮದುವೆಯಾಗುವ ರಾಜ ಶಾಂತನು ಮತ್ತು ಭೀಷ್ಮ ಎಂಬ ಮಗನನ್ನು ಹೊಂದಿರುವ ಕಥೆಯು ಪ್ರಾರಂಭವಾಗುತ್ತದೆ. ಶಾಂತನು ನಂತರ ಸತ್ಯವತಿಯನ್ನು ಮದುವೆಯಾಗುತ್ತಾನೆ ಮತ್ತು ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಎಂಬ ಇಬ್ಬರು ಗಂಡು ಮಕ್ಕಳನ್ನು ಹೊಂದುತ್ತಾಳೆ. ವಿಚಿತ್ರವೀರ್ಯನಿಗೆ ಹೆಂಡತಿ ಅಂಬಿಕಾ ಹುಟ್ಟು ಕುರುಡನಾದ ಧೃತರಾಷ್ಟ್ರನಿಗೆ ಜನ್ಮ ನೀಡುತ್ತಾಳೆ. ಅವನ ಹೆಂಡತಿ ಗಾಂಧಾರಿ ತನ್ನ ಅದೃಷ್ಟವನ್ನು ಹಂಚಿಕೊಳ್ಳಲು ಸ್ವಯಂ ಪ್ರೇರಣೆಯಿಂದ ಕುರುಡಲಾಗುತ್ತಾಳೆ. ಅವರಿಗೆ 100 ಮಂದಿ ಪುತ್ರರು ಜನಿಸುತ್ತಾರೆ. ವಿಚಿತ್ರವೀರ್ಯನ ಎರಡನೇ ಪತ್ನಿ ಅಂಬಾಲಿಕಾ ಗಾಂಧಾರಿಯ ಶಾಪದಿಂದ ಪೇಲವನಾದ ಪಾಂಡುವಿಗೆ ಜನ್ಮ ನೀಡುತ್ತಾಳೆ. ಪಾಂಡು ಕುಂತಿಯನ್ನು ಮದುವೆಯಾಗುತ್ತಾನೆ ಮತ್ತು 5 ಗಂಡು ಮಕ್ಕಳನ್ನು ಹೊಂದುತ್ತಾನೆ. ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಧೃತರಾಷ್ಟ್ರನ ಕುರುಡುತನವು ಅವನನ್ನು ಆಳಲು ಅನರ್ಹಗೊಳಿಸುತ್ತದೆ. ಆದ್ದರಿಂದ ಪಾಂಡುರಾಜನಾಗುತ್ತಾನೆ. ಪಾಂಡುವಿನ ಮರಣವು ಧೃತರಾಷ್ಟ್ರನನ್ನು ರಾಜನಾಗಲು ಕಾರಣವಾಗಿಸುತ್ತದೆ. ಅವನು ಪಾಂಡವರಿಗಿಂತ ಸ್ವಂತ ಪುತ್ರರಿಗೆ ಒಲವು ತೋರುತ್ತಾನೆ. ಪಾಂಡವರ ಜನಪ್ರಿಯತೆಗೆ ಅಸೂಯೆಪಟ್ಟ ದುರ್ಯೋಧನನು ಅವರನ್ನು ಪಗಡೆಯ ಆಟಕ್ಕೆ ಒಳಪಡಿಸುತ್ತಾನೆ. ಅದನ್ನು ಅವರು ಕಳೆದುಕೊಳ್ಳುತ್ತಾರೆ. ಪಾಂಡವರು 13 ವರ್ಷಗಳ ಕಾಲ ವನವಾಸಕ್ಕೆ ಒತ್ತಾಯಿಸಲ್ಪಡುತ್ತಾರೆ. ಪಾಂಡವರು ವನವಾಸದಿಂದ ಹಿಂತಿರುಗಿದರು ಮತ್ತು ರಾಜ್ಯದ ನ್ಯಾಯಯುತ ಪಾಲನ್ನು ಕೇಳುತ್ತಾರೆ. ದುರ್ಯೋಧನನು ನಿರಾಕರಿಸಿದನು. ಇದು ಕುರುಕ್ಷೇತ್ರದ ಮಹಾಯುದ್ಧಕ್ಕೆ ಕಾರಣವಾಯಿತು. ಯುದ್ಧವು 18 ದಿನಗಳವರೆಗೆ ಇರುತ್ತದೆ. ಎರಡೂ ಕಡೆಯವರು ಭಾರೀ ನಷ್ಟವನ್ನು ಅನುಭವಿಸುತ್ತಾರೆ. ಪಾಂಡವರು ಅಂತಿಮವಾಗಿ ವಿಜಯಶಾಲಿಯಾಗುತ್ತಾರೆ. ಯುಧಿಷ್ಠಿರನು ರಾಜನಾಗುತ್ತಾನೆ, ಆದರೆ ಯುದ್ಧದ ಪರಿಣಾಮಗಳು ಅವನನ್ನು ಕಾಡುತ್ತದೆ. ಮಹಾಕಾವ್ಯವು ಪಾಂಡವರ ಸ್ವರ್ಗದ ಪ್ರಯಾಣದೊಂದಿಗೆ ಕೊನೆಗೊಳ್ಳುತ್ತದೆ. ಈ ಸಾರಾಂಶವು ಮಹಾಭಾರತದ ಸಂಕೀರ್ಣ ಪಾತ್ರಗಳು, ಕಥಾವಸ್ತುವಿನ ತಿರುವುಗಳು ಮತ್ತು ತಾತ್ವಿಕ ವಿಷಯಗಳನ್ನು ಒಳಗೊಂಡಿದೆ. ಮುಂದಿನ ಭಾಗದಲ್ಲಿ ಮಹಾಭಾರತ ಕಾವ್ಯವನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ. विश्व के कल्याण की। धर्म अधर्म आदि अनंत सत्य असत्य कलेश कलंक स्वार्थ की कथा परमार्थ की। शक्ति है, भक्ति है, जन्मों की मुक्ति है, जीवन का ये संपूर्ण सार है कृष्णा की